ಸಭೆ ಇತ್ತೀಚೆಗೆ ನಡೆಯಿತು. ಈ ಸಭೆಯಲ್ಲಿ ತಾಲೂಕು ಹೊಸ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದ್ರು. ಮಾಜಿ ಶಾಸಕ ವೀರಭದ್ರ ಹಾಲರ್ವಿ, ಹುಬ್ಬಳ್ಳಿ ಸಂಘಟನೆಯ ಸಂಸ್ಥಾಪಕ ಡಾಕ್ಟರ್ ರಮೇಶ್ ಹರಿಜನ್, ರಾಜ್ಯಾಧ್ಯಕ್ಷ ಸಂಜು ಹೊಸ್ಮನಿ, ರಾಜ್ಯ ಗೌರವ ಅಧ್ಯಕ್ಷರು ಡಾಕ್ಟರ್ ಗಜೇಂದ್ರ ಮಹಾರಾಜ್ ಮತ್ತು ಚಿಕ್ಕೋಡಿ ತಾಲೂಕಾಧ್ಯಕ್ಷ ಅನಿಲ್ ಡಾನೆ, ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷರು ಶಿವಾನಂದ್ ಮಾಧರ್ ಪ್ರಮುಖವಾಗಿ ಉಪಸ್ಥಿತರಿದ್ದರು. ಇದಲ್ಲದೆ ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷ ಮಾಧೇವ್ ಮಕ್ಕಳಗೇರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಕಟ್ಟಿ, ಸದ್ಗುರು ಕಾಂಬ್ಳೆ, ನಿವೃತ್ತ ವಡ್ಡರ್ ಮತ್ತು ಯಲ್ಲಪ್ಪ ಗಾಡಿಕರ್ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದರು. ಈ ಸಭೆಯು ಸಂಘಟನೆಯ ಮುಂದಿನ ಕಾರ್ಯಯೋಜನೆಗಳನ್ನು ಚರ್ಚಿಸಲು ಮತ್ತು ಹೊಸ ಪದಾಧಿಕಾರಿಗಳನ್ನು ಅಧಿಕೃತವಾಗಿ ಸ್ವಾಗತಿಸಲು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಿದೆ. ಅವ್ರ ಮನಸ್ಸು ನಮಗೂ ಒಬ್ಬರ ಕರೆದಾಕ್ರ ಅನ್ನೋದು ಹೇಳಿರ್ಬೇಕು ಸರ. ಮುಂದಿನ ಬರುವಂತ ದಿನವಾಗಿ ಹೆಲ್ತ್ ಸಂಘಟನೆ ಮಾಡಬೇಕು. ಮುಂದೆ ಬರ್ತಾರೆ ರಾಜನ ಬರ್ಲಿ ಬರ್ರಿ ಮೂರು ಹೆಸರು ಯಾಕೆ ಹೇಳ್ತಾರಂದ್ರ ಮೂರು ಶಾಂತಿಯ ಸಂಕೇತ, ಜ್ಞಾನದ ಸಂಕೇತವು. ಬುದ್ಧ, ಬಸವ, ಅಂಬೇಡ್ಕರ್ ಎದ್ರ ಸಂಕೇತವು? ಜ್ಞಾನದ ಸಂಕೇತ. ಹೌದಲ್ಲ? ಮತ್ತೆ ಬುದ್ಧ ಯಾರಿಗಾರ ಬೈದಾನ? ಅಂಗುಲಿ ಮಾಲನ ಕತಿ ಗೊತ್ತಲ್ಲ ನಿಮ್ಗ? ಅಂಗುಲಿ ಮಾಲ ತಂದೆಗೆ ದೌರ್ಜನ್ಯ ಆದಮೇಲೆ, ಅಕ್ಕಗೆ ದೌರ್ಜನ್ಯ ಆದಮೇಲೆ ಗ್ರಾಮ ಬಿಟ್ಟು ಹೊರಗೆ ಬಂದ ಕಾಡಿಗೆ. ಅಲ್ಲಿ ಬರ್ತಕ್ಕಂಥ ಗ್ರಾಮದವ್ರನ್ನ ಒಬ್ಬೊಬ್ಬರನ್ನ ಕತ್ತರಿಸಿ ಅವ್ರು ಬೆಳ್ಳು. ಅಂಗುಲಿ ಅಂದ್ರೆ ಬೆಟ್ಟು. ಆ ಹೆಬ್ಬಟ್ಟು ಕಟ್ ಮಾಡಿ ಅವ್ನು ಕೊಲೆ ಮಾಡೋದು, ಹೆಬ್ಬಟ್ಟು ಕಟ್ ಮಾಡೋದು, ಪೋಣಿಸ್ ಹಾಕ್ಕೊಳೋದು. ಅಂಗುಲಿ ಮಾಲ ಅಂದ್ರೆ, ಅಂಗುಲಿ ಅಂದ್ರೆ ಹೆಬ್ಬಟ್ಟು, ಮಾಲೆ ಅಂದ್ರೆ ಅದ್ರದ್ದು ಹೆಬ್ಬಟ್ಟಿನ ಮಾಲೆ. ಅವ್ರದ್ದು ಅವ್ರು ಸೇಡು ತೀರ್ಸ್ಕೊಳಕ್ಕೆ ಬಂದ ಕಾಡಿಗೆ. ಆ ಗ್ರಾಮದವ್ರು ಯಾರು ಬಂದ್ರೆ ಮುಗೀತಲ್ಲೇ. ಅವ್ರ ಕೊಲೆ ಮಾಡೋದು, ಬಟ್ ಕಟ್ ಮಾಡೋದು, ಪೋಣಿಸ್ ಹಾಕ್ಕೊಳೋದು. ಒಂದ್ಸರಿ ಬುದ್ಧನ ಬಂದುಬಿಡ್ತಾರೆ. ಬುದ್ಧನ ಗ್ರಾಮಕ್ಕೆ ಬಂದಾಗ ಗ್ರಾಮದವ್ರೆಲ್ಲ ಹೇಳ್ತಾರೆ, ಅಲ್ಲಿ ಮಹಾರಾಕ್ಷಸ ಅದನ್ನ ಹೋಗ್ಬೇಡ್ರಿ ಅಂತ ಬುದ್ಧಗೆ ಹೇಳ್ತಾರೆ. ಬುದ್ಧ ಏನು ಮಾಡ್ತಾನ? ನೋಡೋಣ ಅಂತ ಬರ್ತಾರೆ. ತಪಶಕ್ತಿ ಬರ್ತಾನ. ಅಂಗುಲಿ ಮಾಲಾಗ ಭಯಂಕರ ಸಿಟ್ಟು ಬಂದ್ಬಿಡ್ತೈತಿ. ಎಲ್ಲರೂ ನನಗೆ ಎದುರು ಜೀವ ಉಳಿಸ್ಕೊಂಡು ಕೊಡ್ತಾರ. ಯಾವನೋ ಸೊಪ್ಪಿಲಿ ಬರ್ತಾನ ಅಂತ ಅಂಗುಲಿ ಮಾಲ ಹೋಗ್ತಾನ ಸಮೀಪ ಬಂದ ತಕ್ಷಣ ದುರ್ಗುಟ್ಟಿ ನೋಡ್ತಾನ. ಅದು ನೋಡೋಣ ಬುದ್ಧನ ಒಂದು ಶಕ್ತಿಯ, ತಪಶಕ್ತಿಯ ಪ್ರಭಾವ ಆಟೋಮೆಟಿಕ್ಲಿ ಆ ನಾಗರಾವಿಗೆ ಬೇರು ತೋರಿಸಿದ ತಕ್ಷಣ ಅದು ಹೆಂಗೆ ಇದಾಗ್ತೈತೆ ನೋಡು, ಹಂಗಾಗ್ತಾನೆ. ನಿನಗೇನು ಶಕ್ತಿ ಇದೆ, ಎಲ್ಲರೂ ನನಗೆ ಎದುರ್ತಾರ, ನೀನೇ ಯಾಕೆ ಎದುರಲಿಲ್ಲ? ನನಗೆ ಭಯನೇ ಇಲ್ಲ, ಸಾವು ನೋವು ಗೊತ್ತಿಲ್ಲ ಅಂತ ಬುದ್ಧ ಅಂದಾಗ, ನೀನೇ ಯಾಕೆ ಹಿಂಗಾದಿ? ಮನುಷ್ಯ ಇದ್ದಾವ, ನನ್ನಂಗೆ ಇದ್ದಾವ, ನೀನು ಯಾಕೆ ರಾಕ್ಷಸಿ ಆದಪ್ಪ, ಯಾಕೆ ಕೊಲ್ತಾ ಇದ್ದಿ ಅಂತ ಕೇಳಿದಾಗಿಲ್ಲ. ಮನ್ಯಾಗ ಘಟನೆ ಹಿಂಗೆ ನಡೀತು, ನನ್ನ ಕಣ್ಣು ಮುಂದೆ ಹಿಂಗೆ ದೌರ್ಜನ್ಯ ನಡೀತು, ಹತ್ಯೆ ನಡೀತು. ಅವಾಗಿಂದ ನಾನು ಮನುಷ್ಯ ನಿಮ್ಮಂಗೆ ಇದ್ದೆ, ಹಿಂಗೆ ಆಗೀನಿ. ಹಂಗಂದ್ರೆ ಇವತ್ತಿಂದ ಬಿಡಬೇಕು, ಮೊದಲಿನ ರೂಪ ತಾಳಬೇಕು ನೀನು ಅಂದಾಗ ಅಂಗುಲಿ ಮಾಲನೇ ಪರಿವರ್ತನೆ ಆದಂಥ ಭಗವಾನ ಬುದ್ಧನ ಆಶೀರ್ವಾದ. ಹೌದಿಲ್ಲ? ನಾವು ಕೂಡ ಸ್ವಲ್ಪ ಅದೇ ರೀತಿ ನಮ್ಮ ಸಂಘಟನೆಯ ಹೋದ ಬಾರಿ ಕಮ್ಮಿ ಇತ್ತು, ಈ ಸಲ ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ ಮುಂದೆ ನುಗ್ಗಬೇಕು, ಹೋರಾಟಗಳನ್ನು ಮಾಡಬೇಕು ಅಂತ ನಾವು ಸಂಘಟನೆಯಲ್ಲಿ
ಈ ನಮ್ಮ ಪದಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅದೇ ರೀತಿ ಹೆಚ್ಚಿನ ಜವಾಬ್ದಾರಿಯನ್ನು ಈ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಹೆಚ್ಚು ಜಾಸ್ತಿಯಾಗಿ ದಲಿತ ಸಂಘಟನೆ, ಕರ್ನಾಟಕ ದಲಿತ ಸಂಘಟನೆಯನ್ನು ಹೆಚ್ಚು ಮುಂದೆ ಮಾಡಲಿ ಅಂತ ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಬರುವಂಥ ದಿನಗಳಲ್ಲಿ ನಮ್ಮ ಸಂಘಟನೆ ಇನ್ನೂ ಹೆಚ್ಚು ಬೆಳೀಲಿ ಅಂತ ಆಶಿಸ್ತೀನಿ. ಇನ್ನಷ್ಟು ದಲಿತ ನೀವು ಯಾಕಂದ್ರೆ ನಾನು ಫಸ್ಟ್ ಬಾರಿ ಬಂದಾಗ ಸಂಘಟನೆಯಲ್ಲಿ ನಾ ಎಷ್ಟು ಹಿಂದಿದ್ನಿ, ನೀವು ಈ ರೀತಿ ನಾವು ಹೆಂಗೆ ಮುಂದೆ ಬಂದಿದ್ರಲ್ಲ ಆ ರೀತಿ ಅವರು ಮುಂದೆ ಬರಬೇಕು. ಅವ್ರಿಗೆ ಹೆಚ್ಚಿನ ನಾವು ಬೆಂಬಲ ಕೊಡಬೇಕಾಗ್ತೈತೆ ರೀ. ಒಬ್ಬ ಕಾರ್ಯಕರ್ತ ಬೆಳಿಬೇಕಂದ್ರೆ ನಾವು ಮ್ಯಾಗಿನವರು ಬೆಂಬಲ ಕೊಡಬೇಕಾಗೈತಿ. ಅದೇ ರೀತಿ ಅವ್ರು ಮುಂದಿನ ನನ್ನಂಥ ವೇದಿಕೆಗಳು ಅವರು ಹಚ್ಕೋಲಿ ಅಂತ ನಾನು ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ರಮೇಶ್ ವಾಯ್ ಹರ್ಜನ್, ಕರ್ನಾಟಕ ದಲಿತ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಓಕೆ.